ಇವಾಗ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಪೊಲೀಸ್ ಬಂದು 11 ಗಂಟೆ ಆಯ್ತು ಅಂದ್ಬಿಟ್ಟು ಕ್ಲೋಸ್ ಮಾಡಿಸಿದ್ರು. ಪೊಲೀಸವ್ರು ಎಲ್ಲೂ ಬಿಡಲ್ಲ ಬರೀ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಮನೇಲಿ ಜಾಗ ಇರಲಿಲ್ಲ, ಅದಕ್ಕೆ ನಾವು ಪಕ್ಕದ ಮನೇಲಿ ಮಲಗಿದ್ವಿ. ಯಾಕಂದರೆ ನಮ್ಮ ಅಕ್ಕ ಅಣ್ಣ ಎಲ್ಲ ಬಂದಿದ್ರು. ನಾವು ಮಲಿಕೊಳ್ಳೋಕೆ ಆಗಿಲ್ಲ, ಯಾಕಂದರೆ ಬೆಡ್ ಇಲ್ಲ ಅಂದ್ರೆ ನಂಗೆ ಮಲಿಕೊಳ್ಳೋಕ್ಕಾಗಲ್ಲ ಕರೆಕ್ಟಾಗಿ. ಇವಾಗ 10 o'clock ಆಗಿದೆ. ಸ್ನಾನಕ್ಕೆ ಹೋಗ್ಬೇಕು ಫಸ್ಟು, ಯಾಕಂದರೆ ಇವತ್ತು ರಿಸೆಪ್ಷನ್ ಬೇರೆ ಇದೆ. ಸ್ವಲ್ಪ ಬೇಗ ಎದ್ದು ಹೋಗ್ಬೇಕಂತೆ. ಇವತ್ತು ಬಿಸಿಲು ಫುಲ್ಲು ಸಖತ್ತಾಗಿ ಹೊಡಿತಿದೆ. ಒಂಥರ ವೆದರ್ ಚೆನ್ನಾಗಿದೆ ಇವತ್ತು. ಗೈಸ್ ಇಲ್ಲಿ ಇನ್ನೂ ತುಂಬ ಜನ ಇದ್ದಾರೆ, 5 to 6 ಮೆಂಬರ್ಸು. ಇನ್ನೂ 1.5 hour ಆಗುತ್ತೆ ನಾನು ಸ್ನಾನ ಮಾಡೋಕ್ಕೆ. ಇಷ್ಟು ಬೇಗ ಇದ್ದರೂ ಇಷ್ಟು ಲೇಟು. ಕಾದಿದ್ದಕ್ಕೆ ಇವಾಗ ಹೋಗಿ ಸ್ನಾನ ಮಾಡಿದ್ದೀನಿ. ಈಗ 12 ಗಂಟೆ ಆಗ್ತಿದೆ. 2 hour ಕಾಯಿಸಲ್ಲ ಸ್ನಾನ ಮಾಡೋಕ್ಕೆ, ಅಷ್ಟು ಜನ ಇದ್ದರು. ಹೊಟ್ಟೆ ಸಿಗುತ್ತೆ, ಫಸ್ಟ್ ತಿಂಡಿ ತಿನ್ನಬೇಕು. ಇವತ್ತು ತಿಂಡಿ ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಪೇಪರ್ ಪ್ಲೇಟಲ್ಲಿ ಕೊಟ್ಟವ್ರೆ. ತೊಳಿಬೇಕಲ್ವಾ, ಲೇಟ್ ಆಗಿಬಿಡುತ್ತೆ. ಇವಾಗ ಹೊರಡ್ಬೇಕು ಇನ್ನೊಂದು 2 hours ರಿಸೆಪ್ಷನ್ ಹಾಲ್ಗೆ. ನೆನ್ನೆ ಅಂತ ಹೇಳಿ ಕೆಲಸ ಮಾಡಿ ಸುಸ್ತಾಗ್ಬಿಡೋದು. ಈಚೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೀವಿ, ಯಾಕಂದರೆ ಹೊಟ್ಟೆ ಹಸಿತೈತೆ. ಏನೂ ತಿಂದೇ ಇಲ್ಲ. ಅಂದರೆ ಏನು ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ, ನಂಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲು ಐಸ್ ಕ್ರೀಮ್ ನೆನ್ನೆ ತಿನ್ನಬೇಕು ಅನಿಸಿತ್ತು, ಆದರೆ ನೆನ್ನೆ ಟೈಮೇ ಸಿಗಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಂಗಡಿನೂ ಬಾಗ್ಲು ಹಾಕ್ಬಿಟ್ಟಿದ್ದೀವಿ. ಕೆಲಸ ಆಯ್ತಲ್ವ ಇವತ್ತು ಫುಲ್ಲು ರಿಸೆಪ್ಷನ್ದಲ್ಲ, ಅದಕ್ಕೆ ಅಂಗಡಿನೂ ಬಾಗ್ಲು ಹಾಕಿದ್ದೀವಿ. ಇವಾಗ ಆರ್ಡ್ರ್ ಮಾಡಿದ್ದೀವಿ ರೈನ್ಬೋ ಕಸಾತ. ಆರ್ಡರ್ ವೇಟ್ ಮಾಡ್ತಾ ಇದ್ದೀವಿ. ಫುಲ್ಲು ಸ್ಪೀಕರ್ ಹಾಕ್ಬಿಟ್ಟವ್ರೆ, ದೇವ್ರದ್ದು ಇವಾಗ ಓಪನ್ ಮಾಡಿರೋದು. ಗೈಸ್ ಇವಾಗ ಐಸ್ ಕ್ರೀಮ್ ತಿಂದಮೇಲೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಯಿತು. ಯಾಕೆ ಹೊಟ್ಟೆನೇ ಖಾಲಿ ಅನಿಸ್ತಾಯಿತ್ತು. ಈಗಲೂ ತಿನ್ಬೇಕು ಅನಿಸ್ತಿದೆ. ಈಗ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಂಗ್ ಬೇರೆ ಹಾಕಬೇಕು. 25% ಇದೆ, ನೋಡೇ ಇಲ್ಲ ನಾನು. ಫೋಟೋಗಳು ಬೇರೆ ತೆಗಿಬೇಕಂತೆ ರಿಸೆಪ್ಷನ್ಗೆ. ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ ಫಸ್ಟು. ಇವಾಗ ಇಷ್ಟೊಂದು ಸುಸ್ತಾಯಿತು. ಬಟ್ಟೆ ಎಲ್ಲ ಎತ್ತಿಟ್ಟು ಐರನ್ ಮಾಡಿ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದೀನಿ. ಹೋಗಿ ಮೇಲೆ ಡ್ರೆಸ್ ಹಾಕೊಬೇಕು. ಆಮೇಲೆ ಶೂನು ಮೇಲ್ಗಡೆ ಐತೆ, ಮೇಲ್ಗಡೆ ಎತ್ಕೊಬೇಕು. ಇವಾಗ ಅರೌಂಡ್ 2:30 ಆಗ್ತಿದೆ. ಶೂನು ತೊಗೊಂಡಿದ್ದೀನಿ ಫಾರ್ಮಲ್ಸ್, ಇಲ್ಲೇ ಹಾಕೊತೀನಿ. ಯಾಕಂದರೆ ಮತ್ತೆ ಕ್ಯಾರಿ ಮಾಡೋಕ್ಕಂತೂ ಆಗಲ್ಲ. ಸೂಟ್ ಅಂತೂ ಬ್ಯಾಗಲ್ಲಿದೆ, ಸೂಟ್ ಕಿಟ್ಟೇ ಇದೆ. ಅದು ಸೂಟ್ ಬ್ಯಾಗೇ ಸಪ್ರೇಟ್ ಇದೆ. ಸೂಟ್ ಬ್ಯಾಗ್ ಎತ್ಕೊಂಡು ಹೋದ್ರೆ ಆಯ್ತು. ಮೆಟ್ಲು ಇಳಿಬೇಕಾದ್ರೆ ಸ್ಲಿಪ್ಪೇ ಹಾಕ್ಬಿಟ್ಟಿತ್ತು ಕಾಲು, ನೋಡ್ಕೊಂಡು ಇಳಿಬೇಕು. ಮೆಟ್ಲು ಹೆವಿ ಡೌನ್ ಹಾಕ್ಬಿಟ್ಟವ್ರೆ. ಇವಾಗ ಬಟ್ಟೆ ಎಲ್ಲ ಹಾಕೊಂಡಾಯ್ತು. ಟಿ ಕಾಯ್ತಾ ಇದೀವಿ. ಸೂಟ್ ಅಲ್ಲೇ ಹಾಕೊಂತೀನಿ. ಅಮ್ಮ, ನನ್ನ ತಂಗಿರು, ದೊಡ್ಡಮ್ಮ ಎಲ್ಲರೂ ಟಿಗೆ ಕಾಯ್ತಾ ಇದೀವಿ. ಟಿ ಬಂದ ತಕ್ಷಣ ಹೋಗೋದೆ. ಇವಾಗ ಟಿಲಿ ರೀಚ್ ಆಗೋಷ್ಟಲ್ಲೇ ಒಂದು 1/2 hour ಆಯಿತು. ಫುಲ್ಲು ರಶ್ಶು, ಟ್ರಾಫಿಕ್ಕು. ಅದು ಬೇರೆ ಯಾವ್ದಾದ್ರು ಡೆಡ್ ಎಂಡ್ಗೆಲ್ಲ ಕರ್ಕೋಗಿದ್ರು. ಹೆಂಗೋ ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಇದೆಲ್ಲ ರೂಮು ಫುಲ್ಲು ಬುಕ್ ಮಾಡಿದ್ದೀವಿ. ಇವಾಗ ಇಷ್ಟು ರೂಮಲ್ಲಿ ಇದೊಂದೇ ರೂಮ್ ಕೊಟ್ಟಿರೋದು. ನಡಿಯ ಒಳಗೆ ಬೇಗ ಬಟ್ಟೆ ಹಾಕೊಳ್ರೆ. ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ದೀನಿ. ಸಮೋಸ, ಕಟ್ಲೆಟ್ ಮತ್ತೆ ಇದು ಹೊಸದೇನೋ ಸ್ವೀಟು. ರೂಮಿಂದ ಈಚೆ ಹಾಕೋರೆ, ರೂಮಲ್ಲಿ ಎಲ್ಲ ಬಟ್ಟೆ ಹಾಕೊಂತವ್ರೆ. ನಾನು ಇವಾಗ ಈಚೆ ಹೋಗಿದ್ದು ಬಂದು ಹೂವು ತಗೊಬರಕ್ಕೆ. ಓಡಾಡ್ಸ್ ಮಾತ್ರ ಸುಸ್ತು ಮಾಡ್ತಾರೆ. ಇವಾಗೆಲ್ಲ ಬರ್ತವ್ರೆ, ಇನ್ನೂ ಯಾರು ಬಂದೇ ಇಲ್ಲ. ಇವಾಗ ಜ್ಯೂಸ್ ರೆಡಿ ಮಾಡಿಸ್ತಾ ಇದೀವಿ. ಇನ್ನೂ ರೆಡಿನೇ ಆಗಿಲ್ಲ. ರೆಡಿ ಮಾಡಿಸೋದ್ರಲ್ಲಿ ಸುಸ್ತೇ ಆಗ್ಬಿಡುತ್ತೆ. ಅದ್ ನೋಡ್ಬೇಕು, ಇದ್ ನೋಡ್ಬೇಕು. ಇನ್ನೂ ನಾನು ಡ್ರೆಸ್ಸು ಚೇಂಜ್ ಮಾಡಿಲ್ಲ. ಸೂಟ್ ಬೇರೆ ಹಾಕ್ಬೇಕು. ಆ ಬಿಲ್ಡಿಂಗ್ಗೆ ವ್ಯೂ ಸಕ್ಕತ್ತಾಗಿ ಕಾಣ್ತಿದೆ. ಆ ಬಿಲ್ಡಿಂಗ್ ಇಂದ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಲೈಟಿಂಗ್ಸ್ ಇವಾಗ ಹಾಕ್ಸಿದ್ದು, ಇನ್ನೂ ಆನ್ ಮಾಡಿಲ್ಲ. ಇನ್ನೊಂದು ಅವರ್ ಆನ್ ಮಾಡ್ತೀವಿ ಗೈಸ್. ಮತ್ತೆ ಮುಂದೆ ವ್ಯೂ ಸಕ್ಕತ್ತಾಗೈತೆ. ಅದು ಮಾರ್ಬಲ್ ತಾನೆ, ಮಾರ್ಬಲ್ ಅಲ್ಲೇ ಮಾಡಿರೋದು. ಮಾರ್ಬಲ್ ಅಲ್ಲಿ ಮಾಡಿರೋದು ಸಕ್ಕತ್ತಾಗೈತೆ. ಒಂಥರ ಗ್ರ್ಯಾಂಡ್ ಆಗಿ ಮಾಡೋರೆ. ಡಿಜೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಫುಲ್ಲು ಡಿಜೆ ಸೌಂಡ್. ಇನ್ನಂತೂ ಮಾತಾಡಕ್ಕೆ ಆಗಲ್ಲ. ನೈಟ್ ಮಾತ್ರ ಫುಲ್ ಹೆವಿ ಡಿಜೆ, ಏನು ಕೇಳಿಸೋದೇ ಇಲ್ಲ. ಇನ್ನು ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡೋರೆ. ಇನ್ನೊಂದು ಸ್ವಲ್ಪ ಬಾಕಿ ಐತೆ, ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಪ್ರೊಜೆಕ್ಟರ್ ಹಾಕ್ತವ್ರೆ ಈ ಸೈಡು. ನಮ್ಮ ತಂಗಿ ನೋಡಿ ಅಲ್ಲೇ ರೆಡಿಯಾಗಿ, ಮೇಡಮ್ ಇವಳೆ ಹುಡುಗಿ ತರ ರೆಡಿ ಆಗ್ಬಿಟ್ಟವಳೆ. ಹೊಡಿತಾನ ಒಂದ್ ರೂಮ್ ಇವನಿಗೆ ಕೊಡ್ಬೇಕು. ಇವನು ಆಡ್ತಾವನೆ. ಹಾರ್ದಿಕ್ ಪಾಂಡ್ಯ ನೋಡಿತಾನೆ. ಹಾರ್ದಿಕ್ ಪಾಂಡ್ಯ ನೋಡಿಯಲ್ಲ ಅಂತಲ್ಲ, ಅವನು ಒಳ್ಳೆ. ಅವನು ಹೊಡೆದ್ರೆ ಬೌಂಡ್ರಿ ನೋಡಿಬೇಕು, ಒಂದು ರನ್ ನೋಡ್ಕೊಡ್ಬೇಕು. ಅವ್ನು ಒಳ್ಳೆ ಇಟ್ಟಿರ್ತಾನೆ. ಏನ್ ಹಾರ್ದಿಕ್ ಪಾಂಡ್ಯ ಆಡ್ತಾನೆ ಹೊಡಿಬೇಕು. ಕೊಹ್ಲಿ ಅಂದ್ರೆ ಸ್ಪಿನ್ನರ್ಗೆ ಏನ್ ಗೊತ್ತಾ, ಬಾಲ್ ಸಿಗಾಕೊಂಡ್ರೆ ಹೊಡಿತಾರೆ, ಇಲ್ಲ ಹೊಡೆಯೋದು ಕಷ್ಟ. ಫಾಸ್ಟ್ ಬಾಲರ್ಗೆ ಫ್ಲೂಕಲ್ಲಿ ಹೊಡೆದ್ಬಿಡ್ಬೋದು. ಇವ್ರು ಸಿಗ್ಬೇಕಲ್ಲ, ಸ್ಪಿನ್ ಕಟ್ ಆಗ್ತಾ ಇರ್ತದೆ ಬಾಲು, ಅಷ್ಟು ಈಸಿಯಾಗಿ ಸಿಗಲ್ಲ. ಈ ಮ್ಯಾಚ್ ಹೊಡಿಲೇಬೇಕು ನಾವು. ಗ್ರೇಟಾ, ಇನ್ನೊಂದು 6 ಹೊಡೆದ್ಬಿಟ್ರೆ ಮ್ಯಾಚೇ ನಮ್ದು. 3 ಬಾಲ್ ಹೊಡಿತಾನೆ ವಿರಾಟ್ಗೆ. ಹೊಡಿ 1 6 ಹೊಡೆದ್ಬಿಟ್ರೆ ವಿರಾಟ್ ಕೊಹ್ಲಿ ಎಲ್ಲ ಹೊಡಿತಾನೆ. ಸ್ಪಿನ್ ನೋ ಬಾಲ್ ಮಾಡೋನಲ್ಲ, ವೈಡ್ ಫ್ರೀ ಇನ್ನೂ ಕಂಟಿನ್ಯೂ ಆಗುತ್ತೆ. ಬೋಲ್ಡ್ ಫ್ರೀಟ್ ಬಿಡು. ಇನ್ನು 2 ಓಡ್ತಾರೆ. 4 ಔಟ್ ಆಯ್ತಾ? ಇಲ್ಲ 4 ಹೋಗಿಲ್ಲ. 3 ರನ್ಸ್ ಹೊಡ್ಬಿಟ್ರು. ಔಟು. 1 ಬಾಲ್ 2 runs. ಲಾಸ್ಟ್ ವೈಡು ಆಯ್ತಲ್ಲ. ನೋಡೋಣ, 1 ಬಾಲ್ ಟೈ ಆಯ್ತು. ಗೈಸ್ ಇಲ್ಲೂ ಫುಲ್ಲು ಎಲ್ಲ ನೋಡ್ತಾವ್ರೆ ಕ್ರಿಕೆಟ್ ಫುಲ್ಲು ಗೈಸು.
ಕ್ಯಾಮ್ರಾಮನ್ ಎಲ್ಲ ಇಲ್ಲ ನಿಲ್ಸ್ಬಿಟ್ಟವ್ರೆ. ಹಿಂಗೆ ಒಂದೇ ರನ್ನು ಇವಾಗ ಬೈಡಾಕಲ್ಲ ಹೋದ ನಮ್ಮಣ್ಣ ರೂಟ್ ಹೇಳ್ತಾನೆ ನಮ್ಮ ಅಪ್ಪಂಗೆ ಬರೋಕ್ಕೆ. ನನಗೆ ರೂಟ್ ಗೊತ್ತಿಲ್ಲ, ಬೆಂಗಳೂರು ನನಗೆ ಹೊಸದಲ್ಲ ಗೊತ್ತು, ಬಟ್ ಅಷ್ಟೊಂದು ರೂಟ್ಗಳೆಲ್ಲ ಗೊತ್ತಿಲ್ಲ ಎಲ್ಲ ಸೈಡು. ಇವನ್ಗಾದ್ರೆ ಎಲ್ಲ ಸೈಡ್ ಗೊತ್ತು. ಅಲ್ಲೇ ಪಟಾಕಿ ಡಮ್ ಡಮ್ ಅನ್ಸ್ತಾರೆ ಇಂಡಿಯಾ ಗೆದ್ದಿದ್ದಕ್ಕೆ. ಬಿಲ್ಡಿಂಗ್ ನೋಡಿ ಎಷ್ಟು ಫ್ಲೋರ್ಸ್ ಇದೆ. ಮದುವೆಗೆ ಬಂದ್ಬಿಟ್ಟು ನಾವು ಮ್ಯಾಚ್ ನೋಡ್ಕೊಂಡು ಕೂತಿದ್ವಿ. ನಮ್ಮ ಅಣ್ಣನೇ ಮದುವೆ ಗಂಟೆ ಮ್ಯಾಚ್ ನೋಡ್ಕೊಂಡು ಕೂತಿದ್ದ. ಅವ್ನು ಇನ್ನೂ ಇವಾಗ ರೆಡಿ ಆಗಕ್ಕೆ ಹೋಗಿದ್ದು. ಅದಕ್ಕೆ ನಾವು ನೋಡ್ತಾ ಕೂತಿದ್ವಿ. ಒಟ್ಟಿನಲ್ಲಿ ಮ್ಯಾಚು ಗೆಲ್ತಲ್ವ ಅಷ್ಟೇ. ಇವಾಗ ನಮ್ಮ ಅಪ್ಪ ಬರ್ತಾರೆ, ಕರ್ಕೊಬರಕ್ಕೆ ಮೇನ್ ರೋಡ್ಗೆ ಹೋಗ್ತಾ ಇದೀವಿ. ಪಟಾಕಿ ಎದುರುಗೊತ್ತಾಳೆ ಗಾಯ್ಸಿಳು. ಪಟಾಕಿ ರಾಕೆಟ್ ಗೈಸ್ ಅಲ್ಲೆಲ್ಲ ಹುಡುಗರು ಮನೆ ಮೇಲಿಂದ ನಿಂತ್ಕೊಂಡು ಪಟಾಕಿ ಎತ್ತಿತ್ತವ್ರೆ. ಎಲ್ಲರ ಮೇಲೆ ಬೀಳ್ತೈತೆ. ಅದಕ್ಕೆ ಇವರೆಲ್ಲ ಬೈಕೋ ಬರ್ತಾರೆ. ನಾವೇ ಬಂದ್ಬಿಟ್ಟಿತ್ತು ಅಲ್ಗೆಲ್ಲ ಮೇಲೆ ಇಸ್ಬಿಟ್ರೆ ಆಮೇಲೆ ಹಾಕಿ ಅಲ್ಲ ನೋಡಿ. ಇವಾಗ ಹಾಕಿಲ್ಲ, ನಾವೆಲ್ಲ ಬಂದ್ಬಿಟ್ವಲ್ಲ. ಇನ್ನು ಅರ್ಧ ಗಂಟೆ ಬಿಟ್ಟು ಲೈಟ್ ಆನ್ ಮಾಡಿ ಅಂದಿದ್ವಿ. ಇಷ್ಟು ಬೇಗ ಆಫೇ ಮಾಡ್ಬಿಟ್ರು. ಮಾಡ್ತವ್ರ ಅನ್ಸುತ್ತೆ, ಅಂದ್ರೆ ಆನ್ ಆಗುತ್ತೋ ಆನ್ ಆಗಲ್ವ ಅಂತ. ಫೈನಲಿ ಬಂದ್ರು. ಇಷ್ಟೊತ್ತಾಯ್ತು. ಎಷ್ಟಂತಪ್ಪ ಈಗ ನನ್ನ ನೋಡು ಕರೆಕ್ಟಾಗಿತ್ತು. ಗೈಸ್ ಇವಾಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಸ್ಕೊ ಬಂದ್ವಿ. ಹಿಡ್ಕೊಬಿಟ್ಟಿದ್ರು ಮೇಕಪ್ ಮಾಡುವಂತ. ಏನೋ ಜಾಸ್ತಿ ಗಿಸ್ತಿ ಮಾಡ್ಬಿಟ್ರೆ. ಏನೋ ಹಾಕಿಲ್ಲ, ಪೌಡ್ರ್ ಹಾಕಿರೋದಕ್ಕೆ ಇಷ್ಟು ಕಾಣ್ತೈತೆ. ಇವ್ರು ಬಾಗ್ಲು ಹಾಕೋಬಿಟ್ಟವ್ರೆ, ಬಟ್ಟೆ ಹಾಕೋಬೇಕು. ಅವಾಗಿಂದ ಅಡ್ಡಾಡ್ತಾ ಇದ್ವಿ. 6:30 ಆಯ್ತು. ಇವಾಗ ಸೂಟ್ ಹಾಕೋಬೇಕು. ಸೂಟ್ ಹಾಕೊಳ್ಳೋದೇ ಟೈಮ್ ಆಗುತ್ತೆ. ಇವ್ರಿಗೆ ಬಾಗ್ಲೇ ತೆಗಿತಲ್ಲ. ಗೈಸ್ ಮುಖ ಫುಲ್ ವೈಟ್ ಕಾಣ್ತಿದ್ಯಾ? ಅಯ್ಯೋ ಏನು ಅಷ್ಟೊಂದು ಲೈಟಾಗಿ ಏನು ಮೇಕಪ್ಪೇ ಮಾಡಿಸಿಲ್ಲ, ಆದರೂ ಲೈಟಾಗಿ ವೈಟ್ ಕಾಣ್ತಿದೆ. ಬಿಡಲ್ಲ ಸುಮ್ಮನೆ ಮೇಕಪ್ ಅಂತ ಹೇಳ್ಕೊತಾರೆ. ಫುಲ್ ರೆಡಿ ಆಗಿದ್ದೀನಿ ನಾನಂತೂ. ಫುಲ್ ಜೆಟ್ ಬ್ಲ್ಯಾಕು. ಇಲ್ಲಿ ನೋಡಿ ನಮ್ಮ ಮೇಡಮ್ಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಆಲೇ 1 4 5 ಟೇಕ್ ಆಯಿತು. ಇನ್ನೂ ತೆಗಿತಾನೆ ಅವರೇ ನಮ್ಮ ಗಿಂಬಲ್ ಸರ್ರು. ಟ್ರೈಪಾಡು ತೆಗಿತಾನೆ ಅವರೇ. ಯಪ್ಪ ಎಷ್ಟು ತೆಗಿಸ್ಬೇಕಪ್ಪ ನೋಡಿ. ಸುಸ್ತಾಗೋಯ್ತು ನನಗಂತೂ. ಏನು ಅವಾಗಿಂದ ತೆಗಿತಾನೆ ಅವರೇ. ನಮ್ಮಕ್ಕ ಬೇರೆ ನನ್ನ ಪಕ್ಕದಲ್ಲಿ ಇಸ್ಕೊಬಿಟ್ಟವ್ರೆ. ಓಡಾಡೋಕ್ಕೂ ಆಗಲ್ಲ ಇವಾಗ. ಒಳಗೆ ಕರ್ಕೊಂಡು ಹೋಗ್ಬೇಕು ಹೆಂಗಾರು ಮಾಡಿ. ನಿಂಜಾ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಇವಾಗ ತಿಂಡಿ ಎಲ್ಲ ಫುಲ್ ರೆಡಿ ಆಗ್ತಿದೆ. ಇನ್ನೂ ಪ್ರಿಪ್ರೇಷನ್ ನಡೀತಿದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಊಟ. ಇವಾಗ ಊಟ ತಿಂಡಿ ಆಯಿತು. ಇನ್ನೂ ಫುಲ್ಲು ಬ್ಯುಸಿ. ಓಡಾಡಿ ಸುಸ್ತಾಗ್ಬಿಟ್ಟೈತೆ. ಈಗ ಊಟ ಮಾಡಿದ್ರೆ ಹೊಟ್ಟೆ ಸಿದ್ದಾಯಿತು. ಇವಾಗ ಡಿಜೆ ಸ್ಟಾರ್ಟ್ ಆಗುತ್ತೆ. ಡಿಜೆ ತೋರಿಸ್ತೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಒಳಗಡೆ ಜಾಸ್ತಿ ಕೇಳಿಸ್ತಾ ಇಲ್ಲ. ಬನ್ನಿ. ಇವಾಗ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಪೊಲೀಸ್ ಬಂದು 11 ಗಂಟೆ ಆಯಿತು ಅಂದ್ಬಿಟ್ಟು ಕ್ಲೋಸ್ ಮಾಡಿಸಿದ್ರು. ಪೊಲೀಸವ್ರು ಎಲ್ಲೂ ಬಿಡೋಲ್ಲ. ಬರೀ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಎಲ್ಲ ಹೋಯ್ತು. ನಂಗೆ ಬೇಜಾರೈತೈತಿ. ಪೊಲೀಸ್ ಬಂದು ಎಲ್ಲ ಛತ್ರದಲ್ಲೂ ಬಿಡಲ್ಲ ಇವರು. ಗಣಪತಿ ಹೊಡಿಬೇಕಾದ್ರೆ ಬಿಡಲ್ಲ. ಎಲ್ಲ ಪ್ರಾಬ್ಲಮ್ಮು. ಎಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ಹೋಯ್ತು. 1 ಅವರ್ ಅಷ್ಟೇ ಎಂಜಾಯ್ ಮಾಡೋಕ್ಕಾಗಿದ್ದು. ಎಂಜಾಯ್ ಮಾಡೋಕ್ಕಾಗಿಲ್ಲ ನೋಡಿ. ಅಲ್ಲೇ ಡಿಲ್ಸಿದ ತಕ್ಷಣ ಹೊಟ್ಟೋಗ್ಬಿಟ್ಟವ್ರೆ.
ನನಗೆ ಬೇಜಾರಾಗ್ತೈತೆ, ಮೂಡ್ ಆಫ್. ಗೈಸ್ ಇವಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಬೋರ್ ಹೊಡಿತಿದೆ ನೋಡಿ. ಎಲ್ಲ ಫುಲ್ ಖಾಲಿ ಇವಾಗ, ಯಾರೂ ಇಲ್ಲ. ಅಣ್ಣ ಮತ್ತು ನಮ್ಮ ಅಕ್ಕ ಊಟ ಮಾಡೋಕೆ ಹೋಗೋರೆ, ಅವ್ರಿಗೆ ವೆಯ್ಟಿಂಗ್. ಅವ್ರು ಬಂದಮೇಲೆ ಮನೆಗೆ ಹೋಗ್ಬೇಕು. ಡಿಜೆನೂ ಹೋಯ್ತು, ಡಿಜೆದೇ ಬೇಜಾರು. ಇವಾಗ ಟಿಟಿಗೆ ಹೋಗ್ತಾ ಇದ್ದೀವಿ, ಇನ್ನೇನು ಮನೆಗೆ ಹೋಗ್ಬೇಕು. ಅಲ್ಲೇ 12:30 ಆಗೋಯ್ತು, ಮೊದಲೇ ಲೇಟ್ ಆಗಿಬಿಟ್ಟೈತೆ. ಇವಾಗ ಇಲ್ಲಿ ಫೋಟೋ ಶೂಟ್ ನಡೀತಿದೆ. ಬಟ್ಟೆ ಚೇಂಜ್ ಮಾಡ್ಕೊಬರ್ಬೇಕು. ಸುಸ್ತಾಗ್ಬಿಟ್ಟೈತೆ ನನಗಂತೂ. ಫಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡ್ತೀನಿ. ಇದು ಚಡ್ಡಿ ಮತ್ತು ಶಾರ್ಟ್ಸು ಫುಲ್ ಟೈರ್ಡ್ ಆಗಿಬಿಟ್ಟಿದೆ, ಮಲಿಕೋಬೇಕು. 1:15 ಆಗ್ತಿದೆ. ಇವಾಗ ಸ್ವಲ್ಪ ಈ ಬಟ್ಟೆ ಹಾಕ್ಮೇಲೆ ಸ್ವಲ್ಪ ಫ್ರೀ ಆಗಿದೆ. ಹೆವಿ ನಿದ್ದೆ ಹೇಳಿದೆ. ವಿಡಿಯೋ ಎಡಿಟಿಂಗ್ ಮಾಡಬೇಕು. ಮೀಟು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್.